ಹಲೋ ಎವ್ರಿವನ್. ಸೊ ನಾನಿವತ್ತು ಮಾತಾಡ್ತಿರೋ ಟಾಪಿಕ್ಕು ಸಂಡೇ ಮಾಕ್ ಟೆಸ್ಟ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಪ್ರತಿ ಸಂಡೇನೂ ಎಷ್ಟೋ ಜನ ನಾನು ಧಾರವಾಡದಲ್ಲಿದ್ದೆ 4 ವರ್ಷ. 2018ರಿಂದ 2022ವರೆಗೂ ನಾನು ಧಾರವಾಡದಲ್ಲಿದ್ದೆ. ಸೊ ಹಾಗಾಗಿ ಈ 4 ವರ್ಷದಲ್ಲಿ ನಾನು ಅವ್ರು ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿರೋದ್ರಿಂದ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಭಾಳಷ್ಟು ಜನ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋ ಮಾತುಗಳೆಲ್ಲ ನೀವು ಯಾಕೆ ನಂಬಬೇಕು, ಯಾಕೆ ನಂಬಬಹುದು ನೀವು ಅಂದರೆ, ನಾನು 2019ರಲ್ಲಾದಂಥ ಎಫ್ ಡಿ ಎ ನೋಟಿಫಿಕೇಷನ್ ಆಗಿತ್ತು. ಸೊ ಆ ಎಕ್ಸಾಮಲ್ಲಿ ನಂದು ಎಫ್ ಡಿ ಎ ಆಗಿ ಸೆಲೆಕ್ಟ್ ಆಯಿತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ನಾನು ವಿಶ್ವಾಸನೀಯ ಪರ್ಸನ್ ಅಂತ ಹೇಳ್ಬಿಟ್ಟು ನೀವು ನಂಬಬಹುದು. ಆಮೇಲೆ 4 ವರ್ಷ ನಾನು ಧಾರವಾಡದಲ್ಲಿದ್ದು ಲೈಬ್ರರಿಯಲ್ಲಿ ಓದಿದ್ದೆ. ಇದು ಜಸ್ಟ್ ನನ್ನ ಬಗ್ಗೆ ಬೂಸ್ಟ್ ಮಾಡ್ತಾ ಇಲ್ಲ, ನಾನು ನನ್ನ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಧಾರವಾಡದಲ್ಲಿ ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅದನ್ನು ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೆ. ಅದೊಂದೇ ಸೋಲ್ ಪರ್ಪಸು. ಸೊ ಇವಾಗ ಯಾವುದೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಸ್ಟೂಡೆಂಟ್ಸ್ ಅಂತ ನಾವು ನೋಡೋಣ. ಫಸ್ಟ್ ಅವ್ರು ಮಾಡ್ತಿರೋ ತಪ್ಪೇನೆಂದರೆ, ನನಗೆ ಎಷ್ಟು ಬರುತ್ತೆ ಅಂತ ತಿಳಿಯಲು ಟೆಸ್ಟ್ ಬರೆಯೋದು ಮೊದಲನೇ ತಪ್ಪು. ಅಂದರೆ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಸಂಡೇ ಬಂತಂದರೆ ನಿಮ್ಗೆ ಗೊತ್ತಿರ್ಬೋದು ಧಾರವಾಡದಲ್ಲೆಲ್ಲ ಇನ್ಸ್ಟಿಟ್ಯೂಟ್ಗಳ ಮುಂದೆ ಎಷ್ಟು ದೊಡ್ಡ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಅಂದರೆ ಅದರಲ್ಲಿ ನನಗೆ ಎಷ್ಟು ಬರುತ್ತೆ ಅಂತ ತಿಳಿಯಲು ಎಕ್ಸಾಮ್ ಬರೀತಾ ಇದ್ದಾರೆ. ಇದು ಇವ್ರು ಮಾಡ್ತಾ ಇರೋಂಥ ದೊಡ್ಡ ತಪ್ಪು. ಇವರು ಇದ್ರ ಅಪೋಸಿಟ್ ಮಾಡಬೇಕು. ಏನು ಮಾಡಬೇಕು, ನನಗೆ 100ರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ, ಯಾವುದೆಲ್ಲಕ್ಕೆ ಆನ್ಸರ್ ಮಾಡೋಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಎಕ್ಸಾಮ್ ಬರೀಬೇಕು ಹೊರತು ನನಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ತಿಳಿಯಲು ಎಕ್ಸಾಮ್ ಬರೀಬಾರ್ದು. ಯಾಕಂದರೆ ನೋಡಿ, ನಾನು ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸಲ್ಲಿ 80 ಮಾರ್ಕ್ಸ್ ತೆಗೆದಂದರೆ ಈ 80 ಮಾರ್ಕ್ಸ್ ನಾನು ಎಕ್ಸಾಮ್ ಬರೀಲಿಲ್ಲ ಅಂದರೂ ನಂಗೆ ಬರ್ತಾಯಿತ್ತು, ಹೌದಲ್ಲ? ಮತ್ತು ಇನ್ನೂ 20 ಮಾರ್ಕ್ಸ್ ಯಾಕೆ ಬರ್ತಾ ಇಲ್ಲ, ನಾನು ಅದ್ರ ಬಗ್ಗೆ ತಿಳಿಯಲು ಎಕ್ಸಾಮ್ ಬರೀಬೇಕು. ಇನ್ನೂ 20 ಮಾರ್ಕ್ಸ್ ನಂದು ಯಾವ ಝೋನಲ್ಲಿ ಹೋಗ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಆಗಿದ್ದೀನಿ, ಇದನ್ನು ತಿಳ್ಕೊಳ್ಳೋಕ್ಕೆ ನಾನು ಎಕ್ಸಾಮ್ ಬರೀಬೇಕು. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಧಾರವಾಡ ಬಂತಂದರೆ ಸಾಕು ನನಗೆ ಎಷ್ಟು ಬರುತ್ತೆ, 100ಕ್ಕೆ 50 ಸ್ಕೋರ್ ಮಾಡಿದ್ದೀನ, 60 ಸ್ಕೋರ್ ಮಾಡಿದ್ದೀನ, 70 ಸ್ಕೋರ್ ಮಾಡಿದ್ದೀನ, ಇದನ್ನು ತಿಳ್ಕೊಳ್ಳೋಕ್ಕೆ. ಇದಾದಮೇಲೆ ಎಕ್ಸಾಮ್ ಬರೆದ್ಮೇಲೆ ಅವರು ಇಷ್ಟೊಂದು ಈಗರ್ ಆಗಿರ್ತಾರೆ ಆ ಲಿಸ್ಟ್ ನೋಡೋಕ್ಕೆ. ಅಂದರೆ ಈ ಲಿಸ್ಟ್ ನೋಡೋಕೆ ಒಂದು ದೊಡ್ಡ ಲೈನ್ ಇರುತ್ತೆ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಮುಂದೆ, ನೀವು ನೋಡಿರ್ಬೋದು. ನಾನು ಹಾರ್ಡ್ಲಿ 4 ವರ್ಷದಲ್ಲಿ 4ರಿಂದ 5 ಎಕ್ಸಾಮ್ ಬರೆದಿದ್ದೆ ಮಾಕ್ ಟೆಸ್ಟು. ಸೊ ಈ ಮಾಕ್ ಟೆಸ್ಟ್ಗಳ ಕ್ವಾಲಿಟಿನೇ ಕಡಿಮೆ ಆಗಿಬಿಟ್ಟಿದೆ. ಅಲ್ಲಿ ಯಾವ್ದು ಮಾಕ್ ಟೆಸ್ಟ್ ಬರೀಬೇಕು ಅದನ್ನೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಸೊ ಫಸ್ಟ್ ಮಾಡಿರೋ ತಪ್ಪು ಯಾವುದು, ಎಷ್ಟು ಬರ್ತಾ ಇದೆ ಅಂತ ತಿಳಿಬಾರ್ದು ನಾವು. ಎಷ್ಟು ಬರ್ತಾ ಇಲ್ಲ, ನಮಗೆ ಯಾವ್ದು ಬರ್ತಾ ಇಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಮಾಕ್ ಟೆಸ್ಟ್ ಬರೀಬೇಕು. ಸೆಕೆಂಡು, ಎಕ್ಸಾಮ್ಗಳಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಇರಲ್ಲ, ಹಾಗಾಗಿ ಎಲ್ಲ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಟೆಸ್ಟ್ ಬರೆಯೋದು, ಇದು ಎರಡನೇ ತಪ್ಪು ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಧಾರವಾಡದಲ್ಲಿ. ಅಂದರೆ ಧಾರವಾಡದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಯಾರೆಲ್ಲ ಇರ್ತೀರ ಧಾರವಾಡದಲ್ಲಿ, ಅವರು 15ರಿಂದ 20 ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಅಲ್ಲಿ ಕಡಿಮೆ ಅಂದ್ರೂ. ಈ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಸಂಡೇ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತವೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಈ ಇನ್ಸ್ಟಿಟ್ಯೂಟ್ಗಳು ಈ ಸಂಡೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಎಕ್ಸಾಮ್ ಬರೆದರೆ ಈ ಸಂಡೇ ಕ್ಲಾಸಿಕಲ್ಲಿ ಬರೆದರೆ ನೆಕ್ಸ್ಟು ಇನ್ನೊಂದು ಜೀನಿಯಸ್ ಅಕಾಡೆಮಿಯಲ್ಲಿ ಬರೆಯೋದು, ಇನ್ನೊಂದು ಬೇರೆ ನೆಕ್ಸ್ಟ್ ಸಂಡೇ ಮತ್ತೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಬರೆಯೋದು. ಈ ಥರ ಎಕ್ಸಾಮ್ ಬರೀಬಾರ್ದು. ಯಾವಾಗಲೂ ನಾವು ಏನು ಮಾಡಬೇಕಂದ್ರೆ, ಮಾಕ್ ಟೆಸ್ಟ್ಗಳಲ್ಲಿ ಅವ್ರು ಕೇಳ್ತಾ ಇರೋ ಕ್ವಶನ್ಸ್ ಯಾವ ರೀತಿ ಇದೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ನಾವು ಮಾಕ್ ಟೆಸ್ಟ್ ಯಾವಾಗಲೂ ತುಂಬ ಟಫ್ ಯಾವುದೇ ಅದು ಬರೀಬಾರ್ದು, ಅತಿ ಟಫ್ ಯಾವುದೇ ಅದನ್ನೂ ಬರೀಬಾರ್ದು. ಆಮೇಲೆ ತುಂಬ ಈಸಿಯೆಸ್ಟ್ ಮಾಕ್ ಟೆಸ್ಟ್ ಯಾವುದಿದೆ ಅದನ್ನೂ ಬರೀಬಾರ್ದು. ಮತ್ತು ಯಾವ್ದು ಬರೀಬೇಕು ಅಂದರೆ, ಎಕ್ಸಾಮ್ಗೆ ರೆಲೆವೆಂಟ್ ಇರುವಂತಹ, ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಕ್ಸಾಮ್ಗೆ ರೆಲೆವೆಂಟ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ಕ್ವಶನ್ಸ್ ಯಾವ ಇನ್ಸ್ಟಿಟ್ಯೂಟ್ ತೆಗಿತಾ ಇದೆ ಆ ಇನ್ಸ್ಟಿಟ್ಯೂಟ್ನ ಎಕ್ಸಾಮ್ ಬರೀಬೇಕಷ್ಟೇ. ಫಾರ್ ಎಕ್ಸಾಂಪಲ್, ನಾವು ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನಾವು ತುಂಬ ಟಫ್ ಕ್ವಶನ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡಲಿಲ್ಲ, ಅದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಮ್ದು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತಲ್ಲ. ಟಫ್ ಇದ್ದರೆ ಎಲ್ರಿಗೂ ಟಫ್ ಇರುತ್ತೆ. ಆಮೇಲೆ ಈಸಿ ಬಂತಂದರೆ ತುಂಬ ಈಸಿ ಇತ್ತು, ಹಾಗಾಗಿ ನಂದು ಎಕ್ಸಾಮ್ ಕ್ಲಿಯರ್ ಆಯಿತು ಅಂತಲ್ಲ, ಅದೂ ಇರಲ್ಲ. ಎಕ್ಸಾಮ್ಗಳಲ್ಲಿ ರೆಲೆವೆಂಟ್ ಟಾಪಿಕ್ ಯಾವುದಿದೆ, ರೆಲೆವೆಂಟ್ ಟಾಪಿಕ್ ಬಗ್ಗೆ ಯಾವ ಇನ್ಸ್ಟಿಟ್ಯೂಟ್ಗಳನ್ನು ಕ್ವಶನ್ ಪೇಪರ್ ಸೆಟಪ್ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಬರೀಬೇಕು ನಾವು. ಇದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಈ ಎಕ್ಸಾಮ್ ರೆಲೆವೆಂಟ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು? ಸೊ ಇದಕ್ಕಾಗಿ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೋಬೇಕು. ಅತಿ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಸೊ ಎಕ್ಸಾಮ್ ಟಾಪಿಕ್ ಯಾವುದಿದೆ, ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನೀವು ಲೈಟ್ ಚಾಪ್ಟರ್ ಬಗ್ಗೆ ಓದ್ತಾ ಇದ್ದೀರಾ ಸೈನ್ಸಲ್ಲಿ ಅಂದರೆ, ಆ ಲೈಟಲ್ಲಿ ಬರೀ ನೀವು 4 ಟಾಪಿಕ್ಸ್ ಇದೆ. ಇಂಟರ್ಫರೆನ್ಸ್ ಆಗಿರ್ಬೋದು, ರಿಫ್ಲೆಕ್ಷನ್ ಆಗಿರ್ಬೋದು, ರಿಫ್ರ್ಯಾಕ್ಷನ್ ಆಗಿರ್ಬೋದು, ಡಿಸ್ಪರ್ಷನ್. ಈ 4 ಟಾಪಿಕ್ಗಳ ಎಕ್ಸಾಂಪಲ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ ಬರಲ್ಲ. ಸೊ ಈ ಲೈಟ್ ಟಾಪಿಕ್ ಒಂದು ಓದಿದರೆ ನೀವು ಫಿಸಿಕ್ಸಲ್ಲಿ 90% ಸಿಲೆಬಸ್ ಕವರ್ ಮಾಡ್ದಂಗೆ. ಅದು ಆ 4-5 ಟಾಪಿಕ್ಗಳ ಎಕ್ಸಾಂಪಲ್ಸ್ಗಳನ್ನ ನೀವು ರಟ್ಟ ಹೊಡ್ಕೊಂಡು ಹೋದರೆ 90% ಕವರ್ ಆದಾಗೆ. ಸೊ ಆ ಥರ ಇದು ಯಾವಾಗ ಗೊತ್ತಾಯ್ತು ನನಗೆ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದಾಗ ಫಿಸಿಕ್ಸಿಂದ ಏನಾದರೂ ಕ್ವಶನ್ ಬಂತಂದರೆ ಇಲ್ಲಿಂದ ಕ್ವಶನ್ ಇರಲೇಬೇಕು. ಸೊ ಈ ಥರ ಫಸ್ಟ್ ನಾನು ಓದಬೇಕಾದ್ರೆ ಆ ಕ್ವಶನ್ಸ್ನ ಫಿಸಿಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಫಸ್ಟು ಈ
ಲೈಟ್ ಅನ್ನೋ ಚಾಪ್ಟರ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಬೇರೆ ಚಾಪ್ಟರ್ ಓದ್ತೀನಿ. ಸೊ ಇದೆಲ್ಲ ಗೊತ್ತಾಗಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ. ಸೊ ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಕ್ಸಾಮ್ ಯಾವಾಗಲೂ ಯಾವ ಥರ ಕ್ವಶನ್ ಬರೀಬೇಕು, ರೆಲೆವೆಂಟ್ ಕ್ವಶನ್ಸ್ ಯಾವ ಇನ್ಸ್ಟಿಟ್ಯೂಟನ್ನು ತೆಗಿತಾ ಇದ್ದಾರೆ ಅದು ಮಾತ್ರ ಬರೀಬೇಕು. ಎಕ್ಸಾಮ್ ರೆಲೆವೆಂಟ್ ಕ್ವಶನ್ಸು ತುಂಬ ಟಫ್ ಆಗಿರೋದು ಬರಿಬಾರ್ದು. ಧಾರವಾಡದಲ್ಲಿ ನಾನು ನೋಡಿದ್ದೀನಿ ಒಂದು ಇನ್ಸ್ಟಿಟ್ಯೂಟ್, ನಾನು ಹೆಸರು ಹೇಳಲ್ಲ ಇನ್ಸ್ಟಿಟ್ಯೂಟ್ ಬಗ್ಗೆ, ಅವ್ರು ಬರೀ ಏನಿಲ್ಲ, ಒಂದು ಜೀನಿಯಸ್ IAS ಅಂತ ಬುಕ್ ಇದೆ, ಆ ಜೀನಿಯಸ್ IAS ಇಂದಾನೇ ಕ್ವಶನ್ಸ್ ಕಾಪಿ ಪೇಸ್ಟ್ ಮಾಡ್ತಾರೆ. ಈ ಜೀನಿಯಸ್ IAS ಬುಕ್ಕಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರು ರಾಂಗ್ ಆಗಿದ್ದರೂ ಕೂಡ ಇವರು ಕೂಡ ಈ ಮಾಕ್ ಟೆಸ್ಟಲ್ಲಿ ಆನ್ಸರ್ ಅದನ್ನೇ ಕೊಡ್ತಾ ಇದ್ದಾರೆ. ಇವರು ಅಪ್ಡೇಟು ಮಾಡ್ತಾ ಇಲ್ಲ. ಇವ್ರು ಜಸ್ಟ್ ಏನು ಮಾಡ್ತಾ ಇದ್ದಾರೆ, ಆ ಕ್ವಶನ್ ಪೇಪರ್ ತೊಗೊತಾರೆ, ಜೀನಿಯಸ್ IAS ಬುಕ್ ತೊಗೊತಾರೆ, ಈ ಇಲ್ಲಿರುವಂಥ ಕ್ವಶನ್ಸ್ಗಳನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ. ಕಾಪಿ ಮಾಡೋದು, ಅದಾದಮೇಲೆ ಕ್ವಶನ್ ಪೇಪರಲ್ಲಿ ಸಂಡೇ ಮಾಕ್ ಟೆಸ್ಟಲ್ಲಿ ಪೇಸ್ಟ್ ಮಾಡೋದು. ಈ ಆನ್ಸರ್ ಕೀಯಲ್ಲಿ ಏನಿದೆ, ಈ ಆನ್ಸರ್ ಕೀ ಇನ್ ಕೇಸ್ ರಾಂಗ್ ಇತ್ತಂದರೆ ಇವರು ತಮ್ಮ ಆನ್ಸರ್ ಕೀಗಳಲ್ಲೂ ಕೂಡ ಇದನ್ನೇ ಆನ್ಸರ್ ಕೊಡ್ತಾ ಇದ್ದಾರೆ. ಇವರು ಅಪ್ಡೇಟು ಮಾಡ್ತಾ ಇಲ್ಲ. ಅಷ್ಟೊಂದು ಭಯಂಕರವಾಗಿದೆ ಧಾರವಾಡದಲ್ಲಿ ಎಕ್ಸಾಮ್, ಮಾಕ್ ಟೆಸ್ಟ್ ಎಕ್ಸಾಮ್ಗಳ ಬಗ್ಗೆ. ಸೊ ಹಂಗಾಗಿ ನೀವು ಪ್ರತಿ ಸಂಡೇ ಏನು ಮಾಡಬೇಕು, ನೀವು ಒಂದು ಫಾರ್ ಎಕ್ಸಾಂಪಲ್ 5ರಿಂದ 6 ಇನ್ಸ್ಟಿಟ್ಯೂಟ್ ಎತ್ಕೊಳ್ಳಿ. ಪ್ರತಿ ಸಂಡೇ ಒಂದೊಂದು ಇನ್ಸ್ಟಿಟ್ಯೂಟ್ ಎಕ್ಸಾಮ್ ಬರೆದ್ಬಿಟ್ಟು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಸ್ಯಾಟಿಸ್ಫೈಡ್ ಆಗಬೇಕು, ಇದು ಎಕ್ಸಾಮಲ್ಲಿ ಬರಬಹುದು ಅಂತ. ಸೊ ಆ ಥರ ಸ್ಯಾಟಿಸ್ಫೈಡ್ ಆಯ್ತಂದರೆ ಎಕ್ಸಾಮ್ ರಿಲೆವೆಂಟ್ ಕ್ವಶನ್ ಇವ್ರು ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನಿಸಿದರೆ ನೀವು ಆ ಮಾಕ್ ಟೆಸ್ಟನ್ನು ತೊಗೋಬೋದು. ಸೊ ನಂದು ವ್ಯೂವಲ್ಲಿ ನಾನು ಬರೆದಿರೋ 4-5 ಟೆಸ್ಟಲ್ಲಿ ಧಾರವಾಡದಲ್ಲಿ ನನಗೆ ಕ್ಲಾಸಿಕ್ ಬೆಸ್ಟ್ ಅನಿಸಿತ್ತು. ಯಾಕಂದರೆ ಅವರು ಎಕ್ಸಾಮ್ ರಿಲೆವೆಂಟ್ ಏನಿದೆ ಅದೇ ಥರ ಕ್ವಶನ್ಸ್ ತೆಗಿತಾರೆ. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಕ್ಲಾಸಿಕ್ದು, ನನಗೆ ಯಾವುದೇ ಥರ ಪ್ರಮೋಷನ್ ಇಲ್ಲ. ಜಸ್ಟ್ ನನಗೆ ಯಾವುದು ಚೆನ್ನಾಗಿ ಅನಿಸ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಾನು ಆಮೇಲೆ ಥರ್ಡು, ಮಾಕ್ ಟೆಸ್ಟ್ಗಳಲ್ಲಿ ಬರುವ ಮಾರ್ಕ್ಸ್ ಮೇನ್ ಎಕ್ಸಾಮಲ್ಲಿ ಬರ್ತಾಯಿಲ್ಲ. ಇದಕ್ಕೆ ಕಾರಣ ಏನು, ನಾನು ಇವಾಗಲೇ ಹೇಳ್ದಂಗೆ. ಸೊ ಫಸ್ಟ್ ನನಗೇನು ಬರ್ತಾ ಇಲ್ಲ ಅದನ್ನು ಯಾರೂ ತಿಳ್ಕೊಳ್ಳೋಕೆ ಟ್ರೈ ಮಾಡೋದಿಲ್ಲ. ಸೆಕೆಂಡು, ಎಕ್ಸಾಮ್ಗಳಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಆ ಕ್ವಶನ್ಸನ್ನು ನಾವು ಬರೆದ್ರೆ ಮಾತ್ರ ಮಾಕ್ ಟೆಸ್ಟಲ್ಲಿ ಬರುವಂಥ ಮಾರ್ಕ್ಸ್ ನಮ್ಗೆ ಮೇನ್ ಎಕ್ಸಾಮಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 100ಕ್ಕೆ ಮಾಕ್ ಟೆಸ್ಟಲ್ಲಿ 70 ತೆಗೆದಂದರೆ ಮೇನ್ ಎಕ್ಸಾಮಲ್ಲಿ ಹೋಗ್ಬಿಟ್ಟು 100ಕ್ಕೆ ಬರೀ 50 ಮಾತ್ರ ಬರ್ತಾಯಿದೆ ನನ್ನ ಮಾರ್ಕ್ಸು. ಯಾಕೆ ಬರ್ತಾಯಿದೆ ಈ ಥರ? ನಾನು ಇಲ್ಲಿ 20 ಮಾರ್ಕ್ಸ್ ಮಿಸ್ ಆಗಿರೋದು ಕೌಂಟ್ ಮಾಡಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅದಾದಮೇಲೆ ಎಕ್ಸಾಮಲ್ಲಿ ಯಾವುದು ಚೆನ್ನಾಗಿ ಕ್ವಶನ್ ಪೇಪರ್ ಇದೆ, ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸ್ ಯಾವ ಇನ್ಸ್ಟಿಟ್ಯೂಟ್ ತೆಗಿತಾ ಇದೆ ಆ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ನಾನು ಎಕ್ಸಾಮ್ ಬರೀತಾ ಇಲ್ಲ. ಸೊ ಹಾಗಾಗಿ ಈ 2 ಮಿಸ್ಟೇಕ್ ಮಾಡೋದ್ರಿಂದ ನಾನು 40 ಮಾರ್ಕ್ಸ್ ಇಲ್ಲೇ ಮಿಸ್ಟೇಕ್ ಆಗ್ತಾಯಿದೆ. ಇದೊಂದು ಇವು 3 ಮಿಸ್ಟೇಕ್ಸ್ಗಳು ಏನೋ ಸಿಗ್ನಿಫಿಕೆಂಟ್ ರೀತಿಯಲ್ಲಿ ಸ್ಟೂಡೆಂಟ್ಸ್ಗಳು ಕಮಿಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಇವರು ಏನೋ ಓವರ್ಕಮ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕೋರ್ ಮಾಡಿದರೆ ಮೇನ್ ಎಕ್ಸಾಮಲ್ಲಿ ಕೂಡ ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಏನು ಮಾಡ್ಬೋದು ನೀವು, ಬೆಸ್ಟ್ ವೇಸ್ ಮಾಕ್ ಟೆಸ್ಟ್ಗಳಲ್ಲಿ ನೀವು ಮಾಕ್ ಟೆಸ್ಟ್ನಲ್ಲಿ ಮತ್ತು ಮೇನ್ ಎಕ್ಸಾಮ್ನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲು ನೋಡಿ. ನೀವು ಯಾವುದೇ ಮಾಕ್ ಟೆಸ್ಟ್ ಬರೆದಿದ್ದೀರಾ ಅಂದರೆ ಅದ್ರ ಬಗ್ಗೆ ಕನಿಷ್ಠ 2 ಗಂಟೆ ಅನಲೈಸ್ ಮಾಡಬೇಕು. ಯಾವ ಥರ ಅಂದರೆ, ನಾನೇನು ಮಾಡ್ತಾಯಿದ್ದೆ ಅಂದರೆ, ನಾನು ಮಾಕ್ ಟೆಸ್ಟ್ ಬರೀತಾ ಇರಲಿಲ್ಲ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಲಾಸ್ಟ್ ಪಾಯಿಂಟ್ ಕವರ್ ಮಾಡೋದಲ್ಲ, ಮಾಕ್ ಟೆಸ್ಟ್ಗಳಲ್ಲಿ ಬರೋ ಮಾರ್ಕ್ಸ್ ಮೇನ್ ಎಕ್ಸಾಮಲ್ಲಿ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ನಾನು FDA ಪ್ರಿಪೇರ್ ಆಗ್ತಾಯಿದ್ದೆ. FDA ಪ್ರಿಪೇರ್ ಆಗಬೇಕಾದ್ರೆ ಅಲ್ಲಿ ನಾನು GK ಪೇಪರ್ ಮತ್ತು ಇನ್ನೊಂದು ಕನ್ನಡ ಗ್ರಾಮರ್ ಪೇಪರ್, 2 ಪೇಪರ್ ಇರುತ್ತಲ್ಲ FDದು. ಸೊ 2 ಪೇಪರ್ದು ಕ್ವಶನ್ ಪೇಪರ್ ತೊಗೊಂಡು 5 ಗಂಟೆಗೆ ಎಕ್ಸಾಮ್ ಬರೀತಾ ಇದ್ದೆ. ಈವ್ನಿಂಗು ಬೆಳಿಗ್ಗೆ 9ರಿಂದ 10 ಗಂಟೆಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ನಾನು ನನ್ನ ಟೈಮಿಂಗ್ ಫಿಕ್ಸ್ ಮಾಡಿಕೊಂಡು 5 ಗಂಟೆ ಎಕ್ಸಾಮ್ ಬರೆಯೋಕೆ ಕೊಡ್ತಾಯಿದ್ದೆ. 5ರಿಂದ 6 ಗಂಟೆ GK, 6ರಿಂದ 7 ಗಂಟೆ ಕನ್ನಡ ಮುಗಿಸ್ತಾ ಇದ್ದೆ ಪೇಪರು. ಸೊ ಈ 6ರಿಂದ 7 ಗಂಟೆ ಏನು ಕನ್ನಡ ಮುಗಿಸ್ತಾ ಇದ್ದೆ ನಾನು, ಈ ಕನ್ನಡದಲ್ಲಿ ನನಗೆ ಯಾವಾಗ ನಾನು ತುಂಬ ಸೀರಿಯಸ್ಸಾಗಿ ಬರೀತಾ ಇದ್ದೆ. ಮೊಬೈಲೆಲ್ಲ ಸೈಲೆಂಟ್ ಮೋಡಲ್ಲಿ ಇಟ್ಬಿಟ್ಟು 6ರಿಂದ 7 ಗಂಟೆ ಕನ್ನಡ ಬರೀತಾ ಇದ್ದೆ. ಈ ಕನ್ನಡದಲ್ಲಿ ನಾನು ಎಲ್ಲ ಮಾಕ್ ಟೆಸ್ಟಲ್ಲಿ ನಾನು ಕಡಿಮೆ ಅಂದರೂ ಒಂದು 20 ಮಾಕ್ ಟೆಸ್ಟ್ ಬರೆದಿದ್ದೆ ಕನ್ನಡದು. ಇನ್ಸ್ಟಿಟ್ಯೂಟ್ ಹೋಗಿ ಬರೆದಿಲ್ಲ ನಾನು ಯಾವಾಗಲೂ. ನಾನು ತೊಗೊಂಡ್ಬಂದು ಲೈಬ್ರರಿಯಲ್ಲಿ ಕೂತ್ಕೊಂಡು ಬರಿತಾ ಇದ್ದೆ. ಯಾಕಂದರೆ ನಂಗೆ ಇನ್ಸ್ಟಿಟ್ಯೂಟ್ ಹೋಗ್ಬಿಟ್ಟು ಬರೆಯೋದು ವೇಸ್ಟ್ ಅನಿಸ್ತಾಯಿತ್ತು. ಯಾಕಂದರೆ ಅಲ್ಲಿ ನಾನು ನೋಡಿದ್ದೆ, ಮೊಬೈಲ್ ಯೂಸ್ ಮಾಡ್ಕೊಂಡು ಬರೋದು, ಮಾತಾಡ್ಕೊಂಡು ಬರೋದು, ಸೀರಿಯಸ್ನೆಸ್ಸೇ ಇರೋದಿಲ್ಲ. ಆ ಅಟ್ಮಾಸ್ಫಿಯರ್ ಫೀಲ್ ಆಗಲಿಲ್ಲ ನನಗೆ, ಎಕ್ಸಾಮ್ದು ಹಾಲ್ ಫೀಲು. ಸೊ ಆ ಥರ ನಾನು 6ರಿಂದ 7 ಗಂಟೆ ಬರಿತಾ ಇದ್ದೆ. ನಾನು ಯಾವಾಗಲೂ ಮಾಕ್ ಟೆಸ್ಟಲ್ಲಿ 88ರಿಂದ 87, 86 ಈ ಥರ ಸ್ಕೋರ್ ಮಾಡ್ತಾಯಿದ್ದೆ ಕನ್ನಡ ಪೇಪರಲ್ಲಿ 100ಕ್ಕೆ. ಇದಾದಮೇಲೆ ನನ್ನ ಮೇನ್ ಎಕ್ಸಾಮಲ್ಲಿ ಕನ್ನಡದಲ್ಲಿ FDಯಲ್ಲಿ 83 ಬಂತು ಸ್ಕೋರು. ನಾನು ಅಲ್ಲಿ ಸ್ಕೋರ್ ಮಾಡ್ತಾ ಇದ್ದದ್ದು ಮಾರ್ಕ್ ಟೆಸ್ಟಲ್ಲಿ 86ಇಂದ 87. ನೋಡಿ, 4ರಿಂದ 5 ಮಾರ್ಕ್ಸು ಡಿಫ್ರೆನ್ಸು. ತುಂಬ ಸೀರಿಯಸ್ಸಾಗಿ ಬರೀತಾ ಇದ್ದೆ ನಾನು. ಇದು GKಯಲ್ಲಿ ನಂಗೆ ಯಾಕೆ ಸ್ಕೋರ್ ಬಂದಿಲ್ಲ ಅಂದರೆ, GKಯಲ್ಲಿ ಬರೀ ನನಗೆ 61 ಬಂದಿತ್ತು. ಇಲ್ಲಿ ಯಾಕೆ ಸ್ಕೋರ್ ಬಂದಿಲ್ಲ ಅಂದರೆ, ಈ ಸಲ ನೋಡಿರ್ಬೋದು FDA ಪೇಪರ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಈಸಿನೇ ಇತ್ತು. ಒನ್ ಲೈನರ್ ಕ್ವಶನ್ಸ್ ಇದ್ವು, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರಲಿಲ್ಲ. ಎಲ್ಲ ಒಂಥರ ಹೊಸದು ಕ್ವಶನ್ಸ್ ಇತ್ತು ಜಾಸ್ತಿ. ಸೊ ಹಾಗಾಗಿ GKಯಲ್ಲಿ ಕಡಿಮೆ ಆಯಿತು. ಈ ಥರ ನೀವು ಮಾಡಿದರೆ, ಸೀರಿಯಸ್ಸಾಗಿ ವರ್ಕ್ ಮಾಡಿದರೆ ಆರಾಮಾಗಿ ನೀವು ಡೆಫಿನೆಟಾಗಿ ಮೇನ್ ಎಕ್ಸಾಮಲ್ಲೂ ಕೂಡ ನಿಮ್ಮದು ಮಾಕ್ ಟೆಸ್ಟ್ ಮಾರ್ಕ್ಸ್ಗಳು ರಿಫ್ಲೆಕ್ಟ್ ಆಗೇ ಆಗ್ತವೆ. ಸೊ ಫಸ್ಟ್ ಏನು ಮಾಡಬೇಕು, ನೀವು ಇಂಪ್ರೂವ್ ಮಾಡಬೇಕಂದ್ರೆ ಮಾಕ್ ಟೆಸ್ಟ್ ಬರೆದ ನಂತರ ಯಾವುದೇ ಒಂದು ಕ್ವಶನ್ ಪೇಪರ್ ಇದೆ ಅಂದರೆ ಅದ್ರ ಬಗ್ಗೆ ಮಿನಿಮಮ್ 2 ಗಂಟೆ ಅನಲೈಸ್ ಮಾಡಬೇಕು. ಯಾವ ಥರ ಅನಲೈಸ್ ಮಾಡಬೇಕು ನೋಡಿ. ಸೊ ನಿಮಗೆ
ನೀವು ಯಾವ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಏಬಲ್ ಇದ್ದೀರಾ ಆ ಕ್ವಶನ್ಸ್ ಬಿಟ್ಟು ಯಾವ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗಲೇ 20 ಕ್ವಶನ್ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಆ 20 ಕ್ವಶನ್ಸು ಯಾವ ಟಾಪಿಕಿಂದ ಇದ್ದಾವೆ, ಆ್ಯಪ್ಟಿಟ್ಯೂಡಿಂದ ಇದ್ದಾವೆ, ಸೈನ್ಸಿಂದ ಇದ್ದಾವೆ, ಹಿಸ್ಟ್ರಿಯಿಂದ ಇದ್ದಾವೆ, ಈ ಥರ ನೋಡ್ಕೊಳ್ಳಿ. ಇದರಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಎಲ್ಲಿಂದ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್ ಆ್ಯಪ್ಟಿಟ್ಯೂಡಿಂದ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅವತ್ತಿನ ದಿವಸನೇ ಆ್ಯಪ್ಟಿಟ್ಯೂಡನ್ನು ಫುಲ್ ಕ್ಲಿಯರ್ ಮಾಡಬೇಕು. ಅವತ್ತಿನ ನೈಟು ನೀವು ಆ್ಯಪ್ಟಿಟ್ಯೂಡ್ ಸಾಲ್ವ್ ಮಾಡಬೇಕು. ಆ ವೀಕ್ ಫುಲ್ ಆ್ಯಪ್ಟಿಟ್ಯೂಡ್, ಆಮೇಲೆ ಹಿಸ್ಟ್ರಿ, ಸೈನ್ಸ್ ಈ 3 ಕ್ವಶನ್ಸ್ಗಳನ್ನು, ಈ 3 ಟಾಪಿಕ್ಗಳ ಬಗ್ಗೆ ನೆಕ್ಸ್ಟ್ ಮಾಕ್ ಟೆಸ್ಟ್ ಬರೋಗೂ ನೀವು ಫುಲ್ ಪರ್ಫೆಕ್ಟ್ ಆಗಬೇಕು. ಆಮೇಲೆ ಯಾವುದೇ ಮಾಕ್ ಟೆಸ್ಟ್ ಬರೋದ್ಮೇಲೆ ಮಿನಿಮಮ್ 2 ಗಂಟೆ ನೀವು ಅನಲೈಸ್ ಮಾಡಬೇಕು ಅದ್ರ ಬಗ್ಗೆ. ಇದು ಫಸ್ಟು. ಸೆಕೆಂಡು, ಮಾಕ್ ಟೆಸ್ಟ್ಗಳಲ್ಲಿ ಬಂದ ಮಾರ್ಕ್ಸ್ಗಳು ಇತರರ ಜೊತೆ ಕಂಪೇರ್ ಮಾಡಬೇಡಿ ಪ್ಲೀಸ್. ಯಾಕಂದರೆ ನೀವು ಮಾಕ್ ಟೆಸ್ಟ್ ಬರೀತಾ ಇರೋದು ನಿಮಗೆ ಏನು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ. ಸೊ ನೀವು 100ಕ್ಕೆ 80 ಸ್ಕೋರ್ ಮಾಡಿದ್ದೀರಾ, ಬೇರೆಯವ್ರು 85 ಮಾಡಿದ್ದೀರಾ ಅಂದರೆ ಇದ್ರ ಬಗ್ಗೆ ಚೆಕ್ ಮಾಡೋಕ್ಕಲ್ಲ. ಅವ್ರು 85 ಮಾಡಿದ್ರೆ ನಾನು 80 ಮಾಡಿದ್ದೀನಿ ಅಂತಲ್ಲ. ನಿಮಗೆ 20 ಮಾರ್ಕ್ಸ್ ಬರ್ತಾ ಇಲ್ಲಲ್ಲ, ಅದ್ರ ಬಗ್ಗೆ ನೀವು ಅದನ್ನು ಕಂಪೇರ್ ಮಾಡಿ. ಈ ಸರ್ತಿ 20 ಬಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ 15 ಬಂದಿಲ್ಲ ಅಂದರೆ ನೀವು ಗ್ರೇಟ್, ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಆ ಥರ ನೀವು ಯಾವ ಝೋನಲ್ಲಿ ವೀಕ್ ಇದ್ದೀರಾ ಆ ಝೋನಲ್ಲಿ ನೀವು ಇಂಪ್ರೂವ್ ಆಗ್ತಾ ಹೋಗಿ ಸಾಕು. ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡಬೇಡಿ. ಇವರು 85 ತೆಗೆದ್ರು, ನೆಕ್ಸ್ಟ್ ಮೇನ್ ಎಕ್ಸಾಮಲ್ಲಿ 70, 60 ತೆಗೆಯಲ್ಲ. ಗೊತ್ತಿಲ್ಲ ನಿಮಗೆ ಅಲ್ಲಿ ಅವರು ಮಾಕ್ ಟೆಸ್ಟನ್ನು ಎಕ್ಸಾಮಲ್ಲಿ ಮಾತಾಡ್ಕೊಂಡು ಬರೀತಾ ಇದ್ದಾರಾ ಅಥವಾ ಯಾವ ಥರ ಬರೀತಾ ಇದ್ದಾರಾ ಗೊತ್ತಿಲ್ಲ. ಸೊ ಅವ್ರ ಜೊತೆ ನೀವು ನಿಮ್ಮ ಮಾರ್ಕ್ಸ್ಗಳನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ತಪ್ಪು ಮಾಡಿರೋ ಝೋನ್ಗಳಲ್ಲಿ ಅವತ್ತಿಂದನೇ ವರ್ಕ್ ಮಾಡಿ. ನಾನು ಫಸ್ಟ್ ಪಾಯಿಂಟಲ್ಲೇ ಇದನ್ನು ಕವರ್ ಮಾಡಿದೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಆ್ಯಪ್ಟಿಟ್ಯೂಡಲ್ಲಿ ವೀಕ್ ಅನಿಸಿದರೆ ಆ್ಯಪ್ಟಿಟ್ಯೂಡ್, ಸೈನ್ಸ್, ಹಿಸ್ಟ್ರಿ ಆ ವೀಕಲ್ಲೇ ನೆಕ್ಸ್ಟ್ ಮಾಕ್ ಟೆಸ್ಟ್ ಬರೋವರೆಗೂ ಈ 3ರಲ್ಲಿ ನೀವು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಏನು ಚೆನ್ನಾಗಿ ಸ್ಕೋರ್ ಮಾಡಬಹುದು ನೆಕ್ಸ್ಟ್ ಎಕ್ಸಾಮಲ್ಲಿ. ಸೊ ಇದಿಷ್ಟು ನನ್ನ ಪರ್ಸೆಪ್ಷನ್ನು ಮಾಕ್ ಟೆಸ್ಟ್ಗಳ ಬಗ್ಗೆ. ಬಿಕಾಸ್ ನಾನು 4 ವರ್ಷ ಆವಾಗಲೇ ಹೇಳಿದಂಗೆ ಧಾರವಾಡದಲ್ಲಿದ್ದೆ. ಆಮೇಲೆ ಇವಿಷ್ಟು ಮಿಸ್ಟೇಕ್ಸು ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ನಿಮಗೂ ಇದ್ರ ಬಗ್ಗೆ ಏನಾದರೂ ಅನಿಸಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.